ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ? ನಾವಂತೂ ಆರಾಮದಿ ನೋಡ್ರಿ, ನೀವು ಆರಾಮದಿರಿ ತನ್ಕೋತೀನಿ. ಬರ್ರಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತೇಳಿ ಲಾಂಗ್ ವಿಡಿಯೋ ಚಾಲೂ ಮಾಡೀನಿ. ವ್ಲಾಗ್ ಏನಾರು ಆಗ್ತಂತ ತೋರಿಸ್ತೀನಿ. ಪ್ಲೀಸ್ ಮೊದಲನೇ ಸಾರಿ ನೋಡಕತ್ತೀರ ಸಬ್ಸ್ಕ್ರೈಬ್ ಆಗಿ ಆ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ. ನಶಿಕ್ನಾಗೆ ರೆಡಿಯಾಗಿ ನೋಡ್ರಿ ಹಿಂಗೆ, ಯಾಕಂದ್ರೆ ಒಂದು ಡೆಲಿವರಿ ಕೇಸ್ ಬಂದಿತ್ತು. ಹಾಗಾಗಿ ರಾಯರಿಗೆ ಒಂದಿಷ್ಟು ಬೇಡ್ಕೊಂಡೆ, ಅಂದರೆ ತಾಯಿ ಮಗು ಸುರಕ್ಷಿತವಾಗಿ ಸಹಜವಾಗಿ ಹೆರಿಗೆಯಾಗಿ ಆರೋಗ್ಯವಾಗಿರಲಿ ಅಂತೇಳಿ. ಈ ಕಡೆ ಜಾತ್ರೆಗೆ ಹೋಗಿದ್ದರು. ಚುರುಮುರಿ ಮತ್ತು ಇದು ತಂದಾರ, ಶೇವ ತಂದಾರ. ಜಾತ್ರೆಯಲ್ಲಿ ಬರೋ ಇದು ಚುರುಮುರಿ ಮತ್ತು ಶೇವ ಅಂದ್ರೆ ಭಾಳ ಇಷ್ಟ. ಆಮೇಲೆ ಇದ್ರ ಜೊತೆ ಮಿಠಾಯಿ ಇರ್ತಾವಲ್ಲ, ಅವ್ನು ಚಂದ ಅನ್ನಿಸ್ತೈತಿ ತಿನ್ನಕ್ಕೆ. ಅವಾಗೆಲ್ಲ ಜಾಸ್ತಿ ಭಾಳ ತಿಂತಿದ್ವಿ ಇಂಥದ್ದೆಲ್ಲ. ಅಷ್ಟೊತ್ತಿಗೆ ಗಾಡಿ ಬಂತು ನೋಡ್ರಿ. ಒಂದು ನಶಿಕ್ನಾಗೆ ಹಚ್ಚಿದ್ರು ಫೋನು, ಅವರೇ ಗಾಡಿ ತೊಗೊಂಡು ಬರ್ತೀನಿ ಅಂದರು. ಹಾಗಾಗಿ ನಾನು ಆ್ಯಂಬುಲೆನ್ಸ್ಗೆ ಹೇಳಲಿಲ್ಲ, ಅವ್ರದ್ದೇ ಗಾಡಿ ಮಾಡ್ಕೊಂಬಂದ್ರು. ಹಾಗಾಗಿ ಗಾಡಿಯಾಗ ಕುಂತು ಹೊಂಟೀವಿ ನೋಡ್ರಿ. ಆ್ಯಂಬುಲೆನ್ಸ್ ಬ್ಯಾಡ ಅಂದ್ರೆ ಅವರು, ನಾವು ಬ್ಯಾಡ್ರಿ ಪ್ರೈವೇಟ್ ಅದ ಬೇರೆ ತೊಗೊಂಡು ಬರ್ತೀವಿ ಗಾಡಿ ಅಂದರು. ಹಾಗಾಗಿ ಬಿಟ್ಟೆ. ಇಂಡಿ ಸರ್ಕಾರಿ ಆಸ್ಪತ್ರೆಗೆ ಬಂದೆ ನೋಡ್ರಿ. ತಾಲೂಕು ಆಸ್ಪತ್ರೆ ಐತಿದು. ನಾನು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಬ್ಯಾಡ್ ಅನ್ನಿಸ್ತು. ಅವರು ಇಂಡಿಗೆ ಹೋಗೋನು ಅಂದಿದ್ರು. ನಾನು ಕೇಳಕ್ಕೆ ಹೋಗಲಿಲ್ಲ, ಯಾಕಿರ್ಲಕ್ಕೆ ಅವ್ರು ಇಂಡಿಗೆ ಅನ್ನಕತ್ತಾರೆ, ಆ ಕಡೆ ಹೋದ್ರೆ ಐತಂತೇಳಿ ಕರ್ಕೊಂಡು ಬಂದೆ. ಇಲ್ಲಿ ರಿಪೋರ್ಟ್ಸ್ಗಳೆಲ್ಲ ಕೊಡಾಕತ್ತೀನಿ. ಅವ್ರು ಮೊದಲು ಹಾಸ್ಪಿಟ್ಲಿಗೆ ತೋರಿಸಿದ್ದು ರಿಪೋರ್ಟ್ಗಳು ಮತ್ತು ತಾಯಿ ಕಾರ್ಡ್ ಎಲ್ಲ ಡೀಟೇಲ್ಸ್ ಕೊಟ್ಟೆ ನಾನು. ಒಂದು ಸ್ವಲ್ಪ ಒಂದು 8:30 ಗಂಟೆ ಅದಾಯಿತು. ನಾನು ಮೊದಲೇ ಮನ್ಯಾಗ ಚಹಾ ಕುಡ್ಕೊತ ನಿಂತಿದ್ದೆ. ಅವ್ರು ಬರೋದ್ರಾಗ. ಅವ್ರು ಬಂದ ಮೇಲೆ ಚಾನೇ ಕುಡಿಲ್ಲ, ಹಾಗೆ ಎದ್ದು ಬಂದುಬಿಟ್ಟೆ. ಅವರು ಚಹಾ ತೊಗೊಂಡು ಬಂದ್ರಿ ಇಲ್ಲಿ ಬಂದ್ಬಿಡಕ್ಕೆ. ಚಹಾ ಕುಡ್ರಿ ಅಂತ ಹೇಳಿದ್ರು. ಚಹಾ ತಂದು ಕೊಟ್ಟರು. ಚಹಾ ಕುಡ್ದು ಇಲ್ಲಿ ನಾಷ್ಟ ಮಾಡೋಕೆ ಹೊರಗೆ ಒಂದು ಹೋಟೆಲ್ ಐತಿ, ಇಲ್ಲಿ ಬಂದೀವಿ ನೋಡ್ರಿ. ಭಾಳ ದಿನ ಆದಮೇಲೆ ಇವತ್ತು ಇಲ್ಲಿ ಹೋಟೆಲ್ನಾಗ ಬಂದಾಗ ರೇಡಿಯೋ ನೋಡಿದೆ ನೋಡ್ರಿ. ಮೊದಲೆಲ್ಲ ರೇಡಿಯೋನೇ ಜಾಸ್ತಿ ಫೇಮಸ್, ಎಲ್ಲರ ಮನೇಲಿ ರೇಡಿಯೋ ಇರ್ತಿದ್ವು. ಆಕಾಶವಾಣಿ ಕೇಂದ್ರ ವಿಜಯಪುರ, ಆಕಾಶವಾಣಿ ಕೇಂದ್ರ ಬೆಂಗಳೂರು ಅಂತೆಲ್ಲ ಬರ್ತಿತ್ತು. ಆದರೆ ಈಗೆಲ್ಲ ಮೊಬೈಲ್ ಬಂದಾಗಿಂದ ಎಲ್ಲ ಮಂಗಮಯ ಆಗಿಬಿಟ್ಟವು. ಈ ಟಿ ವಿನೂ ಯಾರೂ ಜಾಸ್ತಿ ನೋಡೋಕೆ ಹೋಗಿಲ್ಲ. ಎಲ್ಲರೂ ಅವ್ರವ್ರ ಕೈಯಾಗ ಫೋನ್ ಇರ್ತೈತಿ, ಮೊಬೈಲ್ದಾಗೆಲ್ಲ ವಿಡಿಯೋ ನೋಡ್ತಿರ್ತಾರೆ. ಶಿರಾ ಮತ್ತು ಉಪ್ಪಿಟ್ಟು ಕೊಟ್ಟರು. ಯಾಕೋ ಒಂದು ಸ್ವಲ್ಪ ಸಿಲಿಂಡ್ರ್ ಗ್ಯಾಸ್ ಪ್ರಾಬ್ಲಮ್ ಆಗೈತಲ್ಲ, ಹಂಗಾಗಿ ಇಲ್ಲಿ ಅದೇ ಹೇಳಾಕತ್ತಿದ್ರು, ಗ್ಯಾಸೇ ಸಿಗಾಕತ್ತಿಲ್ಲ, ನಾವು ಒಲೆ ಮೇಗೆ ಮಾಡಿವಿ ಅಂತೇಳಿ. ಅಜ್ಜಿ ಎಲ್ಲ ಒಲೆ ಮೇಗೆ ಮಾಡಿದ್ದೈತಿ ಉಪ್ಪಿಟ್ಟು ಮತ್ತು ಶಿರಾ ಅಂತೇಳಿ. ಅದೇ ಒಂದು ಸ್ವಲ್ಪ ತಿಂದ್ಕೊಂಡು ಹೊಳ್ಳಿ ನಾವು ಬಿಜಾಪುರಕ್ಕೆ ಬಂದೆ ನೋಡ್ರಿ. ಯಾಕಂದ್ರೆ ಮುಂಜಾನೆ 6 ಗಂಟೆಯಿಂದ 1 ಗಂಟೆ ತನಕ ನೋಡಿದ್ವಿ ನಾರ್ಮಲ್ ಡೆಲಿವರಿ ಅಲ್ಲೇ ಆಗ್ತದೆ ಅಂತೇಳಿ. ಅವ್ರು ಮೊದಲೇ ಹೇಳಿದ್ರು 9:30 ಗಂಟೆಗೆ, ಇಲ್ಲ ಹೋಗಿಬಿಡ್ರಿ ನೀವು ಬಿಜಾಪುರ ಸರ್ಕಾರಿ ಆಸ್ಪತ್ರೆ, ಇಲ್ಲಿ ಆಗಲ್ಲ ಅಂತೇಳಿ. ನೋಡೋಣ ಮಧ್ಯಾಹ್ನ ಗಂಟೆ ತನಕ ನೋಡಿದ್ರೆ ಐತಂತೇಳಿ ನೋಡಿದ್ವಿ. ಆದರೂ ಆಗಲಿಲ್ಲ. ಹೊಳ್ಳಿ ಮತ್ತೆ ಬಿಜಾಪುರಕ್ಕೆ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಬಂದ್ವಿ. ಅಲ್ಲಿ ಚೀಟಿ ಹಚ್ಚೋದು, ಇಲ್ಲಿ ಚೀಟಿ ಹಚ್ಚೋದು ಎಲ್ಲ ಒಂದೊಂದು ಹರಿದಾರಿಗೈತಿ. ತಿರುಗಾಡಿ ಕಾಲೆಲ್ಲ ನೋವು ಹೋಗಾಕತ್ತಿದ್ದು. ಅವರು ಮತ್ತೆ ಅಲ್ಲೇ ಇಂಡಿಯಲ್ಲಿ ಯಾವುದಾದ್ರೂ ಖಾಸಗಿ ಆಸ್ಪತ್ರೆಗೆ ಹೋಗೋಮಂತ ಅನ್ನತ್ತಿರು. ಖಾಸಗಿ ಆಸ್ಪತ್ರೆಗೆ ಹೋಗೋದು ಅವ್ರ ಇಷ್ಟ. ಯಾಕಂದರೆ ನಾವು ಒಂದು ಗೌರ್ಮೆಂಟ್ ಕೆಲಸ ಮಾಡೋದ್ರಿಂದ ನಾವು ಸರ್ಕಾರಿ ಆಸ್ಪತ್ರೆಗೆ ಬರೋದಷ್ಟೇ ರೂಲ್ಸ್ ಇರ್ತೈತಿ. ಖಾಸಗಿ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಂಗಿಲ್ಲ. ನಾನು ಹೇಳಿದೆ ಖಾಸಗಿ ಆಸ್ಪತ್ರೆಗಾದ್ರೆ ನಾನು ಬರೋಂಗಿಲ್ಲ, ಬೇಕಾದ್ರೆ ನೀವು ಹೋಗ್ರಿ ಅಂತ ಹೇಳಿದೆ. ಇಲ್ಲ ಬರ್ರಿ ಬಿಜಾಪುರಕ್ಕೆ. ಮತ್ತು ಬಿಜಾಪುರಕ್ಕೆ ಹೋದೆ. ಒಂದು 4 ಗಂಟೆ ಆಗಾಕೆ ಬಂದಿತ್ತು. ಇನ್ನೂ ಈಗ ಆಗಂಗಿಲ್ಲ ರೀ, ಮತ್ತೆ ನಾಳೆ ಬೆಳಗ್ಗೆ ಆಗ್ತದೆ ಹೇಳಿದ್ರು. ಹಾಗಾಗಿ ಹೊಳ್ಳಿ ಅವ್ರಿಗೆ ಅಡ್ಮಿಟ್ ಮಾಡಿ ವಾಪಸ್ ನಾನು ಊರಿಗೆ ಹೋದ್ರೈತೆ ಅಂತೇಳಿ ಇಲ್ಲಿ ಬಿಜಾಪುರ ಬಸ್ ಸ್ಟ್ಯಾಂಡ್ಗೆ ಬಂದೆ ನೋಡ್ರಿ. ಬರೋದ್ರಾಗೆ ಬಸ್ಗಳೆಲ್ಲ ಹತ್ತಿದ್ವು. ಮತ್ತು ಅವ್ರದ್ದು ಈಗ ಆಗಂಗಿಲ್ಲ ಅಂತ ಹೇಳಿದ್ರು ಡೆಲಿವರಿ. ನೋಡ್ಬೇಕು ಅಂದ್ಕೊಂಡಿದ್ದೆ ನಾನು ಇನ್ನೂ ಒಂದು 5-6 ಗಂಟೆ ತನಕ ಅದು. ಆದರೆ ನನಗೆ ಬಸ್ ಮಿಸ್ ಆಗ್ತೈತಿ. ನನ್ನ ಮಗ ನಾನು ಬಿಟ್ಟು ಬೇರೆ ಇರೋಂಗಿಲ್ಲ ರಾತ್ರಿ ಎಲ್ಲ. ಹಾಗಾಗಿ ಅವ್ರಿಗೆ ಹೆಂಗೂ ದವಾಖಾನಿನೇ ಐತಲ್ಲ, ಅಡ್ಮಿಟ್ ಮಾಡಿ ಹೇಳಿ ಕೇಳಿ ಹೊಳ್ಳಿ ವಾಪಸ್ ಬಂದೆ ರೀ. ಹಾಯ್, ಇದು 2ನೇ ದಿನದ ವಿಡಿಯೋ ನೋಡಿರಿ. 2 ದಿನದ ವಿಡಿಯೋ ಒಮ್ಮೆ ಅಪ್ಲೋಡ್ ಮಾಡಕತ್ತೀನಿ ನಾನಿಲ್ಲಿ. ಅದು ಮೊದಲನೇ ದಿನದ್ದು, ಇದು ಮತ್ತೆ ಮರುದಿವ್ಸದ್ದು. ಆಮೇಲೆ ಡೆಲಿವರಿ ಆಗೋದೆಲ್ಲ ಕೇಳಿದೆ ನಶಿಕ್ನಾಗ. 4 ಗಂಟೆಗೆ ಡೆಲಿವರಿ ಆಗೋದಂತ ನೋಡಿರಿ, ನಾರ್ಮಲ್ ಆಗ್ಯದಂತ. ಕೂಸೋದೆಲ್ಲ ಚಲೋ ಐತಿ. ಮತ್ತು ಮಗುವಿನ ತೂಕ 3.5 kg ಏನೋ ಆದಂತ ಹೇಳಿದ್ರು. ಅಷ್ಟು ವೇಟ್ ಇರೋ ಸಲುವಾಗಿನೇ ಬಹುಶಃ ಆಗಲಿಲ್ಲ ಅನ್ನಿಸ್ತೈತಿ ಇಲ್ಲಿ. ಆಯಿತು, ನಿಂಗೂ ಜಾಮೂನ್ ಬೇಕಲ್ಲ? ಮಾಡ್ತೀನಿ. ನನ್ನ ಮಕ್ಕಳಿಗೆ ಗುಲಾಬ್ ಜಾಮೂನ್ ಬೇಕತ್ ನೋಡ್ರಿ. ಭಾಳ ದಿನ ಐತಿ ಕೇಳಕತ್ತಾರ. ಹಂಗಾಗಿ ಇವತ್ತು ಗುಲಾಬ್ ಜಾಮೂನ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಏನೋ ಮಾಡನ್ನತ್ತಾರ ಅವರು. ಜಾಮೂನ್ ಮಾಡತ್ತ, ಮಾಡಲಿ? ಜಾಮೂನ್ ಇಷ್ಟ ನಿನ್ಗ? ಅವ ನೋಡಾಕಿ ನೀಯ ಹೂ ಅನ್ನತ್ತ ಅನ್ಬೇಡತ್ತ. ಸುಮ್ಮಿರಪ್ಪ ಅಕ್ಕಾಳ. ಜಾಮೂನ್ ಮಾಡೋಕೆ MTR ಜಾಮೂನ್ ಮಿಕ್ಸ್ ಪ್ಯಾಕೆಟ್ ಪೌಡ್ರ್ ತಂದು ಒಂದು 3 ದಿನ ಆಯಿತು ಅಲ್ಲೇ ಇಟ್ಬಿಟ್ಟಿನಿ. ಆಮೇಲೆ ಅವತ್ತು ಡೆಲಿವರಿಗೆ ಹೋಗಿಬಿಟ್ನಲ್ರಿ ಹಿಂದಿನ ದಿನ, ಅವತ್ತು ಮಾಡ್ಬೇಕು ಅಂದ್ಕೊಂಡಿದ್ದೆ. ಅವತ್ತು ಮಾಡೋಕ್ಕಾಗಲಿಲ್ಲ. ಬಂದಗಳೇ ಶುರು ಹಚ್ಕೊಂಡು ಬಿಟ್ರು, ನೀನು ಮಾಡ್ತೀನಿ ಅಂತ ಹೇಳಿದ್ದು ಯಾಕೆ ಮಾಡಲಿಲ್ಲ ಅಂತೇಳಿ 3 ಜನ. ಹಾಗಾಗಿ ಯಾಕೆ ಇರ್ಲಕ್ಕಂತೇಳಿ ಈಗ ಮಾಡಾಕತ್ತೀನಿ ನೋಡ್ರಿ. ಪ್ಯಾಕೆಟ್ ಮ್ಯಾಗಿನ ಜಾಮೂನ ಹಿಂಗೆ ಮಾಡಮ್ ನಾವು. MTR ಗುಲಾಬ್ ಜಾಮೂನ್ ಮಿಕ್ಸ್. MTR buy 1 get 1 free.
ಅಂದಂಗೆ ಈ ಜಾಮೂನ್ ಹಿಟ್ಟ ಮೈದಾ ಹಿಟ್ಟು ಇರ್ತದೋ ಏನೋ ಗೊತ್ತಿಲ್ಲ, ನನಗೆ ಡೌಟ್ ಐತಿ. ಮೈದಾ ಹಿಟ್ಟೇ ಇರ್ತಿರ್ಬೋದು ಅನ್ನಿಸ್ತೈತಿ. ಆಮೇಲೆ ಒಂದು ಸ್ವಲ್ಪ ಹಾಲಿನ ಪುಡಿನ ಮಿಕ್ಸ್ ಮಾಡಿರ್ತಾರೇನೋ, ಅದ್ರ ಸ್ಮೆಲ್ಲೇ ಬರತೈತಿ ಜಾಸ್ತಿ ಹಾಲಿನ ಪುಡಿದು. ಹಾಕಿದ್ರು ಹಾಕಿರ್ಬೋದು, ಅಂದರೆ ಟೇಸ್ಟ್ ಬರ್ತವೆ ಮತ್ತು ಹಾಲಿನ ಪುಡಿ ಹಾಕಿದಲ್ಲಿ. ಆಮೇಲೆ ಹಾಲಿನ ಪುಡಿನೂ ಜಾಮೂನ್ ಮಾಡ್ತಾರಂತ ನಾನು ಒಂದು ಸಾರಿ ಟ್ರೈ ಮಾಡಿದೆ. ಆದ್ರೆ ಜಾಸ್ತಿ ಏನಾಗ್ತದೆ ಅಂದ್ರೆ ಒಳಗಡೆ ಬೆಂದಿರಲ್ಲ, ಹೊರಗಡೆ ಎಲ್ಲ ಹೊತ್ತು ಬಿಡ್ತೈತಿ. ಹಾಗೆ ಆಗ್ತದೆ ಜಾಮೂನ್ ಅದ್ರದ್ದು ಮಾಡುವಾಗ, ಬ್ರೆಡ್ದಾಗಿರಲಿ ಮತ್ತು ಹಾಲಿನ ಪುಡಿದಾಗಿರಲಿ. ಆದ್ರೆ ಕರೆಕ್ಟಾಗಿ ಬರೋದಂದ್ರೆ ಈ ಥರ ಜಾಮೂನ್ ಪಾಕೆಟದ ಹಿಟ್ಟು ತೊಗೊಂಡು ಬಂದು ಮಾಡ್ದಂದ್ರೆ ಇದು ಬರೋಬ್ಬರಿ ಆಗ್ತದೆ ನೋಡಿರಿ. ಈಗ ನಾದಿಟ್ಟಿದ್ದೆ ಚೆಂದಾಗೆ ನೆಂದೈತಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ. ಇಲ್ಲಿ ಸಕ್ಕರೆ ಪಾಕ ಮಾಡ್ಲಿಕ್ಕೆ ಸಕ್ಕರೆ ಹಾಕಿಟ್ಟಿನಿ. ಸಕ್ಕರೆ ನೀರು ಎರಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸೋಸ್ಬೇಕದು, ಅದ್ರ ಹೊಲಸ ಕಸರದು ಬಿದ್ದಿರ್ತದ ಸಕ್ಕರೆ ಕರಗನ. ಇದು ಎಣ್ಣೆ ಕಾಯ್ಲಿ ಕಡಿ. ಇಷ್ಟು ಜಾಮೂನು ಚಪಾತಿ ಹಿಟ್ಟಾಗೈತಿ. ಇದು 70 ರೂಪಾಯಿ. 35 ಆಗ್ತಾವ ಚಿತ್ರದಾಗೆ. ಎಷ್ಟಾಗ್ತವಲ್ಲ 70 ರೂಪಾಯಿ ಆಯ್ತು ಇಷ್ಟಕ್ಕೆ. ನಾನು ಹಾಗೆ ವಿಡಿಯೋ ಜೊತೆ ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ನಾನು ಗುಲಾಬ್ ಜಾಮೂನ್ ಮಾಡ್ತೀನಿ ಅಂದ ಹಿಡಿದು ನನ್ನ ಮಕ್ಕಳು ನನ್ನ ಸುತ್ತಮುತ್ತಾನೆ ತಿರುಗಾಡಕತ್ತಾರೆ. ಅವ್ರದ್ದು ಗದ್ದಲ ಅಂತೂ ಹೇಳೋಕ್ಕಾಗಂಗಿಲ್ಲ, ವಿಡಿಯೋದಲ್ಲೆಲ್ಲ ಅವ್ರದ್ದೇ ಸೌಂಡ್ ಆಗಿಬಿಡ್ತೈತಿ. ಹಂಗಾಗಿ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡಕತ್ತೀನಿ. ಗುಲಾಬ್ ಜಾಮೂನ್ ಮಾಡಿ ನೋಡಿರಿ. 35 ಏನೋ ಆಗ್ತಾವಂತೆ ಪಾಕೆಟ್ ಮ್ಯಾಗ ಬರೆದಿದ್ರು. ಒಂದು ಪಾಕೆಟ್ನಲ್ಲಿ 35 ಜಾಮೂನ್ ಆಗ್ತಾವಂತ. ಗೊತ್ತಿಲ್ಲ, ನಾನು ಭಾಳ ಸಣ್ಣ ಆಗ್ತವೆ ಅಂದ್ಕೊಂಡು ಒಂದು ಸ್ವಲ್ಪ ಅಷ್ಟೇ ಅಡಿಕೆಗೆ ಆ ಥರ ಇರ್ತೈತಲ್ಲ ಆ ಥರದ್ದು ಮಾಡ್ಕೊಂಡಿನಿ ಅಷ್ಟಿಷ್ಟು. ಇನ್ನು ಮತ್ತೆ ಪಾಕ್ನಲ್ಲಿ ಹಾಕಿದ ಬಳಿಕ ಅದು ಪಾಕ ಹಿರ್ಕೊಂಡು ಇನ್ನೂ ದೊಡ್ಡದಾಗಿ ಆಗ್ತಾವೆ. ಎಷ್ಟು ಚೆಂದಾಗೆ ನೋಡಿರಿ. ಒಟ್ಟು ಸೀಳಬಾರ್ದು, ಅಲ್ಲಿ ಇಲ್ಲಿ ಕ್ರ್ಯಾಕ್ ಆಗ್ಲಾರ್ದಂಗೆ ಚೆಂದಾಗೆ ರೌಂಡ್ ಶೇಪ್ ಮಾಡ್ಕೋಬೇಕು. ಕ್ರ್ಯಾಕ್ ಅದು ಅಂದ್ರೆ ಒಡೆದು ಬಿಡ್ತೈತಿ ಇಲ್ಲಂದ್ರೆ. ನೋಡಿರಿ ಎಷ್ಟು ಚೆಂದ ಕೆಂಪು ಬಣ್ಣ ಆಗ್ಯಾವ ನೋಡಿರಿ. ಹೊಂಬಣ್ಣ ಅಂತಾರಲ್ಲ, ಚಿನ್ನದ ಬಣ್ಣ, ಆ ಥರ ಆಗ್ಯಾವ ನೋಡಿರಿ. ಮಾಡೀನಿ. ಬರೀ ಒಂದು 70 ರೂಪಾಯಿ ಸಣ್ಣ ಪಾಕೆಟ್ ಅಷ್ಟೇ ತೊಗೊಂಡು ಬಂದಿದ್ದೆ ನಾನು ಮಾಡಿ ಭಾಳ ದಿನ ಆಯಿತು, ಮಾಡಿರಲಿಲ್ಲ ಒಟ್ಟು ಈ ಕಡೆ. ಭಾಳ ಸಾರಿ ಮಕ್ಳು ಕೇಳಾಕತ್ತಾರಂತೇಳಿ ಈಗ ಮಾಡಿ ನೋಡಿರಿ. ಇಷ್ಟಿಷ್ಟ ಆಗ್ಯಾವು. ಇನ್ನೂ ಸ್ವಲ್ಪ ದೊಡ್ಡದೇ ಆಗ್ತಿರ್ಬೋದು ಪಾಕ್ನಲ್ಲಿ ಹಾಕಿದ ಬಳಿಕ. ಎಲ್ಲ ಕರೆದು ತೆಗೆದಿಟ್ಟಿನಿ ಈಗ ನಾನು ಒಂದೆರಡು ಅಷ್ಟೇ ಅವರಿಗೆ ಕೊಟ್ಟಿದ್ದೆ, ತಿನ್ನಿರಿ ಯಾಕೆ ಇರ್ಲಕ್ಕಂತೇಳಿ. ಅದನ್ನಷ್ಟು ತಿಂದು ನಾನು ಹೊಳ್ಳಿ ಬಂದು ನೋಡೋದ್ರಾಗೆ ಅರ್ಧ ಎಲ್ಲ ಜಾಮೂನ್ ಖಾಲಿ ಮಾಡಿಬಿಟ್ಟಾರ. ಬೋಗಣಿಯಲ್ಲಿ ಒಂದು 8 ಅಷ್ಟೇ ಉಳ್ದಾವ ಅನ್ನಿಸ್ತೈತಿ. ಜಾಸ್ತಿ ಆಗಿದೆ, ಒಂದು 25 ಏನೋ ಆಗಿದ್ದು. 35 ಆಗ್ತದೆ ಅಂತ ಹೇಳಿದ್ರೆ ಒಂದು 10 ಕಡಿಮೆ ಅದು. ಬಹುಶಃ ಇನ್ನೂ ಸಣ್ಣದಾಗಿ ಮಾಡಿದ್ರೆ ಆಗ್ತಿದ್ದೇನು. ಜಾಮೂನ್ ಅಂತೂ ಮಸ್ತ್ ಆಗಿತ್ತು ನೋಡಿರಿ. ಈ ವಿಡಿಯೋ ಇಷ್ಟ ಆಗತ್ತೆ ಅನ್ಕೋತೀನಿ. ಮತ್ತು ಮುಂದಿನ ವಿಡಿಯೋ ಮುಂದಿನ ಭಾಗದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್ ಎಲ್ರಿಗೂ.